ಗೈಸ್, ವೆಲ್ಕಮ್ ಟು ಕಿರಣ್ ವಿತ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರೂಪ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀನಿ. ಗೈಸ್ ಈ ಕರೂಪ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಕರೂಪ್ ಮೂವಿಯಲ್ಲಿ ತ್ರಿಷಾ ಕಿಶೋರನ್ ಅವರಾಗಿರ್ಬೋದು, RJ ಬಾಲಾಜಿ ಅವರಾಗಿರ್ಬೋದು ಮತ್ತು ಯೋಗಿ ಬಾಬು ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟ್ರೆಸ್ಗಳಾಗಿರ್ಬೋದು, ಸೂರ್ಯ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಕರೂಪ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 140 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 240 ಕೋಟಿ ಕಲೆಕ್ಷನ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಕರೂಪ್ ಮೂವಿಯ ಮೇನ್ ಲ್ಯಾಂಗ್ವೇಜ್ ನೋಡೋದಾದರೆ ತಮಿಳಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಮಲಯಾಳಂನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಕರೂಪ್ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಕರೂಪ್ ಮೂವಿಯ ಒಂದೊಂದು ಕ್ಯಾರೆಕ್ಟರ್ ನೋಡೋದಾದರೆ ಈ ಮೂವಿಯಲ್ಲಿ ಸೂರ್ಯ ಅವರು ಹೀರೋ ಆಗಿ ಕಾಣಿಸ್ಕೊಂಡಿರ್ತಾರೆ ಮತ್ತು ಅವರು ಏನಪ್ಪ ಅಂತಾರೆ ಒಂದು ಲಾಯರ್ ಪಾತ್ರದಲ್ಲಿ ಕೂಡ ವಹಿಸಿರ್ತಾರೆ. ಮತ್ತು ತ್ರಿಷಾ ಕಿಶೋರನ್ ಅವರು ಕೂಡ ಒಂದು ಲಾಯರ್ ಪಾತ್ರದಲ್ಲಿ ವಹಿಸಿರ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು RJ ಬಾಲಾಜಿ ಅವರಾಗಿರ್ಬೋದು ಮತ್ತು ಯೋಗಿ ಬಾಬು ಅವರಾಗಿರ್ಬೋದು ಅವರು ಒಂದೊಂದು ಕಾಮಿಡಿ ಸೀನ್ಸ್ಗಳಲ್ಲಿ ಕೂಡ ಬಂದಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಕರೂಪ್ ಮೂವಿಯ ಒಂದನೇ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ತ್ರಿಷಾ ಕಿಶೋರನ್ ಮತ್ತು ಅಪೋಸಿಟ್ ವಿಲನ್ ಪಾರ್ಟಿ ಏನು ಮಾಡ್ತಾನೆ ಅಂತಂದರೆ, ತ್ರಿಷಾ ಕಿಶೋರ್ ಅವ್ರಿಗೆ ಒಂದು ಕೇಸ್ ಬಂದಿರುತ್ತೆ. ಆ ಕೇಸನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು ಅಂತ ಕೂಡ ಅವ್ರಿಗೆ ಒಂದು ಗೊತ್ತಾಗಿರುತ್ತೆ. ಅವ್ರೇನು ಮಾಡ್ತಾರೆ ಅಂತಾರೆ, ಇನ್ನೊಬ್ಬರ ಕೇಸನ್ನು ಹ್ಯಾಂಡ್ಲ್ ಮಾಡ್ತಿರ್ತಾರಲ್ಲ ಅವ್ರೇನು ಮಾಡ್ತಿರ್ತಾರೆ, ಲಾಯರ್ ಹತ್ರ ಒಂದು ಟೈಮನ್ನು ಕೇಳ್ತಾ ಇರ್ತಾರೆ. ಅಂದರೆ ಆ ಕೇಸು ಕೂಡ ಕ್ಲೋಸ್ ಆಗೋಲ್ಲ ಮತ್ತು ಅಲ್ಲಿ ಟೈಮು ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಅಲ್ಲೇನು ಮಾಡ್ತಾರೆ, ಸೂರ್ಯ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಸೂರ್ಯ ಅವರು ಏನಕ್ಕಪ್ಪ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಾರೆ, ಆ ಮೂವಿಯಲ್ಲಿ ಅದೊಂದು ಕೇಸನ್ನು ಇಟ್ಕೊಂಡು ಕೂಡ ಮೂವಿಯನ್ನು ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ನೀವು ಟ್ರೈಲರಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ಮತ್ತು ಟ್ರೈಲರಲ್ಲಿ ಯಾವ್ಯಾವ ರೀತಿ ಇದೆ ಮತ್ತು ಟ್ರೈಲರಲ್ಲಿ ಹಂಗಿದೆ ಅಂತ ನಾವು ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಕರೂಪ್ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTT ಡೇಟ್ಸ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಮತ್ತು ಈ ಕರೂಪ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.